ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರೇ, ಈ ಒಂದು ವಿಡಿಯೋ ಮಕರ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ಎಲ್ಲಿ ಬಂದಿದ್ದೇನೆ ಈ ವಿಡಿಯೋ ಮಾಡಲಿಕ್ಕೆ ಅಂದರೆ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿರ್ತಕ್ಕಂತಹ ಧರ್ಮಶಾಲೆ ಅನ್ನುವಂತಹ ಊರಿನ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ. ಯಾವ ರೀತಿಯ ಸುಬ್ರಹ್ಮಣ್ಯ? ಬಾಣಲಿಂಗ ಸ್ವರೂಪದ ನಾಗಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನ. ಇಲ್ಲಿ ಬಾಣಲಿಂಗದ ಸ್ವರೂಪದಲ್ಲಿ ನಾಗಯುಕ್ತನಾಗಿ ಸುಬ್ರಹ್ಮಣ್ಯನಿದ್ದಾನೆ. ಎರಡು ನಾಗಗಳ ಯುಕ್ತವಾಗಿ ಒಂದು ಸುಬ್ರಹ್ಮಣ್ಯ ಬಾಣಲಿಂಗದ ಸ್ವರೂಪದಲ್ಲಿ ಇರ್ತಕ್ಕಂಥದ್ದು. ಬಹಳ ಪುರಾಣ ಪ್ರಸಿದ್ಧ ಐತಿಹ್ಯ ತುಂಬ ಶಕ್ತಿಯುತವಾದಂತಹ, ತುಂಬ ನೂರಾರು ವರ್ಷಗಳ ಇತಿಹಾಸ ಐತಿಹ್ಯ ಇರತಕ್ಕಂಥ ಒಂದು ಸನ್ನಿಧಾನ. ಇಂಥ ಸನ್ನಿಧಾನಕ್ಕೆ ನೀವು ಬರಬೇಕು. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಕೊಡ್ತೇನೆ, ಆಯ್ತಲ್ವ? ಬೇರೆ ಬೇರೆ ವಿಡಿಯೋ ಮಾಡಿ ಹಾಕ್ತೇನೆ, ಖಂಡಿತವಾಗಿ ನೀವು ಬನ್ನಿ. ಜೂನ್ ತಿಂಗಳ ಮಾಸ ಭವಿಷ್ಯ. ಜೂನ್ ತಿಂಗಳ ಮಾಸ ಭವಿಷ್ಯ ಅಂತಂದರೆ, ಮೊದಲನೇದಾಗಿ ಗ್ರಹಸ್ಥಿತಿಗಳು. ಜೂನ್ 12ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಶುಕ್ರ ಸಂಚಾರ. ಜೂನ್ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರವಿ ಹಾಗೂ ಬುಧನ ಸಂಚಾರ. ಪ್ರಧಾನವಾಗಿ ಇದು ಮೂರೇ ಗ್ರಹಗಳ ಸಂಚಾರ, ಇನ್ನಿತರೆ ಯಾವುದು ಸಂಚಾರ ವಿಶೇಷ ಇಲ್ಲ. ಅಂದರೆ ಮಾಸ ಭವಿಷ್ಯಕ್ಕೆ ತಗೊಳ್ಳುವಂಥದ್ದು. ಇಲ್ಲೇನಾಗುತ್ತೆ, ಕುಜ ತುಂಬ ಅದ್ಭುತವಾಗಿ ಚತುರ್ಥದಲ್ಲಿ ಇರ್ತಾನೆ. ಶುಕ್ರ ಬುಧ ರವಿಗ್ರಹದ ಸಂಚಾರಗಳು ವಿಶೇಷ ಪ್ರಭಾವವನ್ನು ಬೀರ್ತದೆ. ಏನಾಗುತ್ತೆ ನೋಡಿ, ಷಷ್ಠ್ಯಾಧಿಪತಿಯಾಗಿ ಷಷ್ಠದಲ್ಲಿ ಬುಧಗ್ರಹ ಅಂದಾಗ ನಿಮಗೆ ಸಾಲಗಳ ವಿಚಾರವಾಗಿ ವಿಶೇಷವಾದಂತಹ ಪ್ರಭಾವ. ಇದರಲ್ಲಿ ಪಾಸಿಟಿವ್ ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಮಕರ ರಾಶಿಯವರು ಯಾವುದೇ ಸಾಲಗಳಿಗೆ ಪ್ರಯತ್ನ ಮಾಡಿದರೂ ಸಹ ಜೂನ್ ತಿಂಗಳಲ್ಲಿ ಸ್ಯಾಂಕ್ಷನ್ ಆಗ್ಬಿಡುತ್ತೆ, ಪಟ್ ಅಂತ ಸ್ಯಾಂಕ್ಷನ್ ಆಗಿಬಿಡುತ್ತೆ ಅಂತ ಅರ್ಥ. ಅದೇ ರೀತಿಯಲ್ಲಿ ಸಾಲಗಳು ನೆಗೆಟಿವ್ ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂದರೆ, ಸಾಲಗಳ ಪ್ರಮಾಣ ಜಾಸ್ತಿ ಆಗಿಬಿಡುತ್ತೆ. ಆರೋಗ್ಯಕ್ಕೋಸ್ಕರ ಸಾಲ, ಯಾಕಂದರೆ ಅಷ್ಟಮಾಧಿಪತಿಯೊಂದಿಗೆ ಷಷ್ಠ್ಯಾಧಿಪತಿ ಅಂದರೆ ಆರೋಗ್ಯಕ್ಕೋಸ್ಕರ ಸಾಲಗಳು ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಟ್ರೀಟ್ಮೆಂಟ್ಗಳಿಗೋಸ್ಕರ ಸಾಲಗಳು ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಸ್ತ್ರೀಯರು ಯಜಮಾನರಿಗೋಸ್ಕರ ಒಂದಿಷ್ಟು ಸಾಲಗಳು ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡತ್ತೆ. ಸೊ ಸಾಲಗಳು ಅನಾವಶ್ಯಕವಾದ ಸಾಲಗಳು ಆಗ್ಬಿಡಬಹುದು. ಸಾಲಗಳು ಯಾವಾಗ ಉತ್ತಮವಾಗುತ್ತೆ ನೋಡಿ, ಚತುರ್ಥದಲ್ಲಿ ಕುಜ ತುಂಬ ಸ್ವಸ್ಥಾನದಲ್ಲಿ ಪವರ್ಫುಲ್ ಆಗಿದ್ದಾನೆ. ಸೊ ನಿಮ್ಮ ಯಾವುದೇ ಭೂಮಿ ವ್ಯವಹಾರಗಳು ನೀವು ಮಾಡಿದ್ರೂ ಸಹ ಜೂನ್ ತಿಂಗಳು ತುಂಬ ಚೆನ್ನಾಗಿ ಆಗ್ಬಿಡುತ್ತೆ. ಮನೆ ಖರೀದಿ ಮಾರಾಟ ಏನೇ ಮಾಡೋಕ್ಕೆ ಹೋದ್ರೂ ಸಹ, ಭೂಮಿ ಖರೀದಿ ಮಾರಾಟ ಏನೇ ಮಾಡೋಕ್ಕೆ ಹೋದ್ರೂ ಸಹ ಆಗ್ಬಿಡುತ್ತೆ. ಲೀಸ್ಗೂ ಮನೆ ಸಿಗ್ತಾ ಇಲ್ಲ, ಬಾಡಿಗೆಗೂ ಮನೆ ಸಿಗ್ತಾ ಇಲ್ಲ, ಪ್ರಯತ್ನ ಮಾಡ್ತಾರೆ, ಹುಡುಕಿ ಸಿಕ್ಬಿಡತ್ತೆ ನಿಮಗೆ ಮಕರ ರಾಶಿಯವರಿಗೆ. ಆದರೆ ಅದರ ನಿಮಿತ್ತವಾಗಿ ಮಾಡುವ ಲೋನ್, ಮನೆ ನಿರ್ಮಾಣ, ಏನೋ ಒಂದು ಸೈಟ್ ತೊಗೊಂಡಿದ್ದೀನಿ, ಸೈಟ್ ತೊಗೊಳಕ್ಕೆ ದುಡ್ಡು ಬೇಕು, ಲೋನ್ ಮಾಡು, ಸಾಲ ಮಾಡು, ಸಿಗುತ್ತೆ, ವೆರಿ ಗುಡ್. ಸೈಟ್ ಇದೆ, ಮನೆ ಕಟ್ಟಲಿಕ್ಕೋಸ್ಕರವಾಗಿ ಹೋಮ್ ಲೋನ್ಗೆ ಟ್ರೈ ಮಾಡ್ತಾ ಇದ್ದೀನಿ, ಸಿಗುತ್ತೆ, ಮಾಡಿ, ವೆರಿ ಗುಡ್. ಆದರೆ ವಿನಾಕಾರಣ ಒಂದಿಷ್ಟು ಸಾಲಗಳಿಗೆ ಹೋಗಬಾರ್ದು. ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, ಫ್ರಿಜ್ ತಗೊಳ್ಳೋಕ್ಕೆ ಸಾಲ, ಟಿ ವಿ ತಗೊಳ್ಳೋಕ್ಕೆ ಸಾಲ, ಮೊಬೈಲ್ ತಗೊಳ್ಳೋಕ್ಕೆ ಸಾಲ, ಅದು ತಪ್ಪು, ಗೊತ್ತಲ್ವಾ? ಸುಖ ಸುಮ್ಮನೆ 18% 20% ಏನೋ ಲೋನ್ಗಳು ಕಟ್ಕೊಂಡು ಬಡ್ಡಿ ಲೋನ್ಗಳು, ದಯವಿಟ್ಟು ಆ ಥರ ಮಾಡಬೇಡಿ. ಚಿಕ್ಕ ಚಿಕ್ಕ ಕೈ ಸಾಲಗಳು ಮಾಡೋಕ್ಕೆ ಹೋಗಬೇಡಿ. ವಿಚಿತ್ರವಾದ ಸಾಲಗಳು ಸಿಗಾಕೊಂಡ್ಬಿಡ್ತೀರಾ. ಹುಷಾರಾಗಿರಿ ಸಾಲಗಳ ವಿಚಾರದಲ್ಲಿ. ಎಷ್ಟು ಉತ್ತಮವಾಗಿದೆಯೋ ಅಷ್ಟೇ ನೆಗೆಟಿವ್ ಆಗೂ ಇದೆ, ಭಾಳ ಕೇರ್ಫುಲ್ ಆಗಿರಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಬಹಳಷ್ಟು ಕೆಲಸ ಕಾರ್ಯಗಳಿಗೆ ಕೈ ಹಾಕೋಕೆ ಹೋಗಿ ಬಹಳಷ್ಟು ಜನರನ್ನ ನೀವು ಶತ್ರುಗಳನ್ನ ಮಾಡ್ಕೊಂಡ್ಬಿಡ್ತೀರಾ. ಜೂನ್ ತಿಂಗಳ 14ನೇ ತಾರೀಕು ದಾಟಿಬಿಡ್ತು ಅಂದರೆ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳೇ ಶತ್ರುಗಳಾದರೂ ಆಶ್ಚರ್ಯ ಇಲ್ಲ. ಬಹಳಷ್ಟು ಸ್ತ್ರೀಯರು ನಿಮ್ಮ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಬಹಳಷ್ಟು ಜನ ಹೆಂಗಸರು ತುಂಬ ಚೆನ್ನಾಗಿ ಮಾತಾಡ್ತಿದ್ದಂಥವ್ರು, ನೀವು ನಿಮ್ಮ ಏಳಿಗೆ ನೋಡಿ ಶತ್ರುಗಳಾಗ್ಬಿಟ್ರೋ, ಅಥವಾ ನಿಮ್ಮ ಮಾತನ್ನು ಅಪಾರ್ಥ ಮಾಡ್ಕೊಂಡು ಶತ್ರುಗಳಾಗ್ಬಿಟ್ರೋ, ಅಥವಾ ಚತುರ್ಥದ ಕುಜ ನೀವು ತುಂಬ ಸಿಟ್ಟಾಗಿ ಮಾತಾಡ್ಬಿಟ್ಟಿದ್ದೀರಾ ಅಂತ ನಿಮ್ಮ ಶತ್ರುಗಳಾಗ್ಬಿಟ್ರೋ, ನೀವು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸ್ವಲ್ಪ ಗದರಿರ್ತೀರಾ, ಅಥವಾ ಬೇರೆನೋ ಗಟ್ಟಿಯಾಗಿ ಒಂಥರ ನಿಷ್ಠುರವಾಗಿ ಮಾತಾಡಿರ್ತೀರ, ಅದನ್ನು ಅವ್ರು ಹಂಗೇ ಮನಸ್ಸಲ್ಲಿ ಇಟ್ಕೊಂಡು 14ನೇ ತಾರೀಕು ದಾಟಾದ್ಮೇಲೆ ನಿಮ್ಮ ಶತ್ರುಗಳಾಗ್ಬಿಡ್ತಾರೆ. ಅವರು ನಿಮಗೆ ಹಿಂಸೆ ಕೊಡೋಕೆ ಶುರು ಮಾಡಿಬಿಡ್ತಾರೆ. ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಹಾಳು ಮಾಡಿ, ಅವತ್ತು ಹಂಗೆ ಅಂದ್ಬಿಟ್ರು, ತಡಿ ಇವ್ರನ್ನ ಹಾಳು ಮಾಡ್ತೀನಿ ನಾನು, ಇವ್ನ ಕೆಲಸ ಹಾಳು ಮಾಡ್ತೀನಿ, ನಾನು ಮಾಡಲ್ಲ, ನಾನು ನೆಗೆಟಿವ್ ರಿಪೋರ್ಟ್ ಕೊಡ್ತೀನಿ, ಆದಷ್ಟು ಇವರಿಗೆ ತೊಂದರೆ ಕೊಡಲಿಕ್ಕೆ ನೋಡ್ತೀನಿ ಅಂತ. ಸುಮ್ಮನೆ ನಿಮಗೆ ಗೊತ್ತಿಲ್ಲದೆ ಒಂದಿಷ್ಟು ಶತ್ರುಗಳು ಉಟ್ಕೊಂಡ್ಬಿಡ್ತಾರೆ ಅಂತ. ಸೊ ಆದ್ದರಿಂದ ಹೆಣ್ಣು ಮಕ್ಕಳ ಹತ್ರ ಸೌಮ್ಯವಾಗಿ ಮಾತಾಡಿ. ಹೆಣ್ಣು ಮಕ್ಕಳ ಅಂತ ಅಲ್ಲ, ಚತುರ್ಥದ ಕುಜ ಇರೋದ್ರಿಂದ ನೀವು ಇಡೀ ತಿಂಗಳು ಆದಷ್ಟು ಸೌಮ್ಯವಾಗಿ ಮಾತಾಡಿ. ಬಾಯಿ ಬಿಟ್ಟರೆ ಸಿಟ್ಟು ಮಾಡ್ತೀರಾ ನೀವು, ನಿಮ್ಮ ಮಾತೆ ಉಗ್ರತೆಯಿಂದ ಕೂಡಿರ್ತದೆ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ. ತಾಯಿ ಜೊತೆಗೂ ಜಗಳ ಮನಸ್ತಾಪಗಳು ಮಾಡ್ತಾರೆ ಮಕರ ರಾಶಿಯವರು, ಅದನ್ನು ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು.
ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಮಕರ ರಾಶಿಯವರು. ನೆಕ್ಸ್ಟ್, ಭೂಮಿಯ ವಿಚಾರಗಳೆಲ್ಲ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ ಅಂತ ಹೇಳಿದ್ನಲ್ಲ. ಸರ್ಪದೋಷಗಳು ಒಂಚೂರು ಅಡ್ಡ ಹಾಕ್ಬೋದು ಅಷ್ಟೇ ವಿನಃ ನೀವು ಯಾವುದೇ ಭೂಮಿ ವ್ಯವಹಾರ ಕೈ ಹಾಕಿ ತುಂಬ ಸಕ್ಸಸ್ ಆಗುತ್ತೆ. ನಿಮಗೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ತುಂಬ ಸಕ್ಸಸ್ ಆಗುತ್ತೆ. ನೀವು ಕೃಷಿ ಮಾಡ್ತಾ ಇರುವಂಥ ರೈತರು ತುಂಬ ಚೆನ್ನಾಗಿರುತ್ತೆ. ಜೂನ್ ತಿಂಗಳಲ್ಲಿ ರೈತರಿಗೆ ತುಂಬ ಚೆನ್ನಾಗಿದೆ. ದವಸ ಧಾನ್ಯಗಳನ್ನು ಮಾರಾಟ ಮಾಡ್ತಕ್ಕಂಥ ಜನರಲ್ ಸ್ಟೋರ್ಸ್ ಅಂಗಡಿ ಇಟ್ಟವ್ರಿಗೂ ತುಂಬ ಚೆನ್ನಾಗಿದೆ. ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾರಾಟ ಮಾಡುವಂತಹ ಅಂಗಡಿ ಇಟ್ಟಂಥವ್ರಿಗೆ ತುಂಬ ಚೆನ್ನಾಗಿದೆ. ನೀವು ಏನೋ ಆ ಹೋಟೆಲ್ ಉದ್ಯಮ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಬಿಸ್ನೆಸ್ ಮಾಡುವ ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ತುಂಬ ಚೆನ್ನಾಗಿದೆ. ಜಾಬ್ಗೆ ಹೋಗುವಂತಹ ಮಕರ ರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಇರುತ್ತೆ. ಜಾಬ್ಗೆ ಹೋಗ್ತಕ್ಕಂಥವ್ರಿಗೆ, ಕೆಲಸಕ್ಕೆ ಹೋಗ್ತಕ್ಕಂಥ ಮಕರ ರಾಶಿಯವರಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಇರಬಹುದು, ಉದ್ಯೋಗಿಗಳಿಗೆ ಆಲ್ರೆಡಿ ಉದ್ಯೋಗ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ನು, ಟ್ರಾನ್ಸ್ಫರು ಅಥವಾ ಅವೆಲ್ಲ ಸ್ವಲ್ಪ ಸಮಸ್ಯೆ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರು ನಂಗೆ ಒಂದಿಷ್ಟು ಸ್ಯಾಲ್ರಿ ಅಡ್ವಾನ್ಸ್ ಬೇಕು ಅಂತ ಕೇಳಕ್ಕೆ ಹೋಗ್ತೀರಾ, ಅವಮಾನ ಮಾಡಿ ಕಳಿಸ್ತಾರೆ. ಅಥವಾ 100 ರೂಪಾಯಿ ಕೇಳಿದ್ರೆ 60, 50, 40 ಹಿಂಗೆ ಕೊಡ್ತಾರೆ. ಸೊ ಪ್ರಮಾಣ ತುಂಬ ಒಂಥರ ಅವಮಾನ, ಒಂಥರ ಒತ್ತಡ. ಹೆಂಗಸರುಗಳೆಲ್ಲ ನಿಮ್ಮ ಬಗ್ಗೆ ಒಂದಿಷ್ಟು ಹಚ್ಕೊಟ್ಬಿಡ್ತಾರೆ, ನಿಮ್ಮ ಬಗ್ಗೆ ಏನೇನೋ ಹೇಳ್ಬಿಡ್ತಾರೆ. ಬಹಳ ಅವಮಾನಗಳು, ಆಪಾದನೆಗಳು. ಸ್ವಲ್ಪ 14ನೇ ತಾರೀಕು ದಾಟ್ಬಿಡ್ತು ಅಂದರೆ ಕಷ್ಟ ಜಾಸ್ತಿ. ಅಲ್ಲಿ ತನಕ ಟು ಎನ್ ಎಕ್ಸ್ಟೆಂಟ್ ಓಕೆ. ಹಂಗೆ ನೋಡೋಕೆ ಹೋದರೆ ನಿರುದ್ಯೋಗಿಗಾದರೆ ಜೂನ್ ತಿಂಗಳ ಮೊದಲೆರಡು ವಾರಗಳಲ್ಲೇ ಆದಷ್ಟು ಜಾಸ್ತಿ ಪ್ರಯತ್ನ ಮಾಡಿ ಕೆಲಸನ ಗಿಡ್ಸ್ಕೊಳ್ಳಿ. ಯಾಕೆಂದರೆ ಗುರುಬಲ ಬೇರೆ ಇದೆ, ಕೆಲಸ ಗಿಡ್ಸ್ಕೊಂಬಿಡಿ. ಅದರ ನಂತರ 1-2 ವಾರಗಳು, 4 ವಾರಗಳು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಉದ್ಯೋಗದ ವಿಚಾರಗಳು, ನಿರುದ್ಯೋಗಿಗೆ ಉದ್ಯೋಗ ಪ್ರಾಪ್ತಿಯ ವಿಚಾರಗಳು, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡುವವರಿಗೆ ಪಂಚಮದ ಗುರು ಸಂತಾನಕ್ಕೆ ಅನುಕೂಲಕರಗಲ್ಲ. ಆದರೂ ಮೊದಲೆರಡು ವಾರಗಳು ಶುಕ್ರ ಅಲ್ಲೇ ಇರ್ತಾನೆ, ಪಂಚಮಾಧಿಪತಿಯಾಗಿರೋದ್ರಿಂದಾಗಿ. ಸೊ ಆದ್ದರಿಂದ ಈ ಸಂತಾನಕ್ಕೆ ಪ್ರಯತ್ನ ಮಾಡ್ಕೊಂಥವ್ರು, ಅದರಲ್ಲೂ ಕೆಲವಿಷ್ಟು ಜನ ಗಂಡಸರಿಗೆ ಸ್ವಲ್ಪ ಏನೋ ಸ್ಪರ್ಮ್ ಕೌಂಟ್ಸ್ ಕಡಿಮೆ ಇದ್ದು ಸಂತಾನಕ್ಕಾಗದೆ ಸಂತಾನ ಪ್ರಯತ್ನ ವಿಫಲವಾಗ್ತಾ ಇರುವಂತಹ ಮಕರ ರಾಶಿಯ ಗಂಡಸರಾಗಿದ್ದರೆ ಮೊದಲೆರಡು ವಾರಗಳು ಸ್ವಲ್ಪ ಅನುಕೂಲಕರವಾಗಿದೆ ಪ್ರಯತ್ನ ಮಾಡಿದ್ರೆ ಸಂತಾನಕ್ಕೆ. ಆಮೇಲೆ ಆದರೂ ಸ್ವಲ್ಪ ಕಷ್ಟ ಗೊತ್ತಲ್ವಾ. ಬಟ್ ಏನೇ ಆಗಲಿ ನಾವು ಸಂತಾನದ ವಿಚಾರಕ್ಕೆ ಅನುಕೂಲವಾಗಲಿ ಅಂತ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇನೆ. ವಿಡಿಯೋದಲ್ಲಿ ಮುಂದೆ ಹೇಳ್ತೇನೆ ನಿಮಗೆ ಅದರ ಬಗ್ಗೆ ಎಲ್ಲ. ಬಹುಮುಖ್ಯವಾಗಿ ಮಕರ ರಾಶಿಯವರು ಗಮನಿಸಬೇಕಾದಂಥ ವಿಚಾರ ಈ ಒಂದು ಜೂನ್ ತಿಂಗಳಲ್ಲಿ ಅಂದರೆ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು, ತಂದೆಯ ಆರೋಗ್ಯದ ವಿಚಾರ. ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ಕೊಂಡು 14ನೇ ತಾರೀಕು ದಾಟಿದ ತಕ್ಷಣ ಎಲ್ಲ ಉಲ್ಟಾ ಹೊಡೆದ್ಬಿಟ್ಟಿರ್ತಾರೆ. ಸೊ ಆದ್ದರಿಂದ ಅದ್ರ ಬಗ್ಗೆ ಗಮನ ಹರಿಸಿ. ಎರಡನೇದಾಗಿ ತುಂಬ ಚೆನ್ನಾಗಿದೆ, ತಂದೆಯವರ ಆರೋಗ್ಯ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂದ್ಕೊಂಡು 14ನೇ ತಾರೀಕು ನಂತರ ತಂದೆಯವರ ಆರೋಗ್ಯ ಹಾಳಾಗ್ಬಿಡುವ ಸಾಧ್ಯತೆ ಇರುತ್ತೆ. ಸೊ ಇದೆರಡು ವಿಚಾರಗಳ ಬಗ್ಗೆ ಬಹಳ ಗಮನ ಹರಿಸಿ. ಯಾವುದೇ ಕೈ ಹಾಕದಂಥ ಕೆಲಸಗಳಿಗೋಸ್ಕರವಾಗಿ ಒಂದಿಷ್ಟು ಸಾಲಗಳು ಮಾಡ್ಕೊಂಡ್ಬಿಡ್ತೀರಾ. ಯಾಕಂದರೆ ಗುರುಬಲ ಇದೆಯಲ್ಲ, ಎಲ್ಲ ಕೈ ಹಾಕಿದ ಕೆಲಸ ಸಕ್ಸಸ್ ಅಂತ ಹೋಗಿ ಮೈಕೈಯೆಲ್ಲ ಸಾಲಗಳು ಮಾಡ್ಕೋಬೇಡಿ. ಬಹಳ ಕೇರ್ಫುಲ್ ಆಗಿರಿ. ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕು. ಯಾಕೆ ಅಂತಂದರೆ ಈ ಶುಕ್ರ ಷಷ್ಠದಲ್ಲಿ ಹೋದಾಗ ಶರೀರದಲ್ಲಿ ಸ್ವಲ್ಪ ಚೈತನ್ಯ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಸುಸ್ತು, ತುಂಬ ಜಾಸ್ತಿ ಸುಸ್ತಾಗ್ಬಿಡುತ್ತೆ. ಏನು ಕೆಲಸ ಮಾಡಲಿಕ್ಕೂ ಆಗಲ್ಲ ನಿಮ್ಮ ಕೈನಲ್ಲಿ. ಆಮೇಲೆ ಮನಸ್ಸು ಬರಲ್ಲ, ಅಯ್ಯೋ ಮಾಡೋಣ ಬಿಡು, ನೋಡೋಣ ಬಿಡು, ನಮಗೆ ಗ್ರಾಚಾರ ಸರಿ ಇಲ್ಲ, ನೀವೇನೇ ಹೇಳಿ ಗುರುಗಳೇ ನನ್ನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ, ಏನು ಬೇಡ ಅಂತ ಹೊಚ್ಕೊಂಡು ಮಲ್ಕೊಳ್ಳೋಕೆ ಟ್ರೈ ಮಾಡ್ತೀರಾ. ಯಾವ್ದು ಮಾಡೋಕ್ಕೂ ಉತ್ಸಾಹನೇ ಇರಲ್ಲ. ಅದು ಹೋಗಿ ಒಂದು ಸ್ವಲ್ಪ ಓಡಾಡ್ಕೊಂಡು ಬಾರ, ನಿಮ್ಮದು ಭೂಮಿ ಅದು ಕೆಲಸ ಆಗುತ್ತೆ ಅಂದರೆ ಅಯ್ಯೋ ಏನು ಹೋಗೋದ ಏನು ಬಿಡೋದ, ನಂಗೆ ಬೇಜಾರಾಗ್ಬಿಡಿದೆ ಅಂತ ಹೋಗೋದೇ ಇಲ್ಲ. ಪ್ರಯತ್ನವೇ ಮಾಡದೆ ಹೋದ್ರೆ ಹೆಂಗೆ? ಯತ್ನೇ ಕೃತೆ ಕೋತ್ರ ದೋಷ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ನೀವು ಪ್ರಯತ್ನ ಮಾಡಿ, ಆಗುತ್ತೆ ಬಿಡುತ್ತೆ. ಆಮೇಲೆ ಅದು ಭೂಮಿ ವ್ಯವಹಾರ ಆಗಿರಬಹುದು, ಉದ್ಯೋಗ ಆಗಿರಬಹುದು, ವಿವಾಹ ಆಗಿರಬಹುದು, ಸಂತಾನ ಆಗಿರಬಹುದು, ಏನು ಬೇಕಾದ್ರೆ ಆಗಿರಬಹುದು. ವಿವಾಹದ ವಿಚಾರಗಳು ಮಾತಾಡಿಲ್ಲ ನಾನು. ವಿವಾಹದ ವಿಚಾರಕ್ಕೆ ನೋಡಿ, ಮಕರ ರಾಶಿಯವರಿಗೆ ಮೊದಲೆರಡು ವಾರಗಳಲ್ಲಿ ವಿವಾಹದ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ. 14ನೇ ತಾರೀಕು ದಾಟ್ಬಿಡ್ತು ಅಂತಂದರೆ ಮದುವೆ ವಿಚಾರಗಳು ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದರಲ್ಲಿ ಏನಾಗ್ಬಿಡುತ್ತೆ, ಆ ಫಿಕ್ಸ್ ಆದಂಥ ಮದುವೆ ಅವರು ಕೂಡ ಈ ಚೌಟ್ರಿ ಬೇಡ, ಇನ್ನು ಕಾಸ್ಟ್ಲಿ ಚೌಟ್ರಿ ತೋರಿಸೋದು ಎಲ್ಲ, ಆ ಥರ ಊಟ ಮಾಡಿ, ಈ ಥರ ವ್ಯವಸ್ಥೆ ಮಾಡಿ, ಅದು ಕೊಡಿ, ಇದು ಕೊಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ನಿರೀಕ್ಷೆಗಳು ಜಾಸ್ತಿ ಮಾಡಿ ಸಾಲಗಳಿಗೆ ತಳ್ಳಿಬಿಡ್ಬೋದು ನಿಮ್ಮನ್ನು. ಅದ್ರ ಬಗ್ಗೆನೂ ಗಮನ ಇರಲಿ, ಹೇಳ್ತಲ್ವಾ. ಈ ಪೋಷಕರ ಬಗ್ಗೆ ಮಕ್ಕಳು ಸ್ವಲ್ಪ ಗಮನ ಹರಿಸ್ಬೇಕು. ಮದುವೆಯನ್ನು ಗ್ರ್ಯಾಂಡಾಗಿ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಅಪ್ಪ ಅಮ್ಮಂದಿರನ್ನ ಸಾಲದಲ್ಲಿ ನೂಕಬಾರದು ಅಲ್ವಾ, ಅದು ಬಹಳ ಮುಖ್ಯ. ಸೊ ಅಪ್ಪ ಅಮ್ಮಂದಿರನ್ನ ಸಾಲದಲ್ಲಿ ನೂಕಬಾರದು.
ಮಕರ ರಾಶಿಯ ಮಕ್ಕಳು ಬಹಳ ಗಮನ ಇರಲಿ ಈ ಬಗ್ಗೆ. ಮಕರ ರಾಶಿಯವರು ನಾವು ಒಂದು ದಿವಸ 2 ದಿವಸ ಮದುವೆ ಮಾಡ್ಕೊಂಡು ಹೊಟ್ಟೋಗ್ಬಿಡ್ಬೇಕು, ಆಮೇಲೆ ಅವ್ರು ಕೂತ್ಕೊಂಡು ಸಾಲ ತೀರಿಸ್ತಾ ಕೂತ್ಕೋಬೇಕಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಈ ಕಾಳ ಸರ್ಪ ಯೋಗ ದೋಷ ಅನ್ನತಕ್ಕಂಥದ್ದು ಬಹಳ ವಿಶೇಷವಾಗಿ ಕಾಡುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಸಹ ಕಮೆಂಟ್ ಮಾಡಿ, ಸುಬ್ರಹ್ಮಣ್ಯಾಯ ನಮಃ ಅಂತ ಒಂದು 6 ಸಲ ಕಮೆಂಟ್ ಮಾಡಿ ಎಲ್ಲರೂ ಸಹ. ಖಂಡಿತ ನಿಮ್ಮ ಸರ್ಪದೋಷಗಳು ಪರಿಹಾರವಾಗಲಿ. ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೇನೆ, ಕಾಪಿ ಪೇಸ್ಟ್ ಮಾಡಬೇಡಿ, ಟೈಪ್ ಮಾಡಿ 6 ಸಲ ಸುಬ್ರಹ್ಮಣ್ಯಾಯ ನಮಃ, ಸುಬ್ರಹ್ಮಣ್ಯಾಯ ನಮಃ, ಸುಬ್ರಹ್ಮಣ್ಯಾಯ ನಮಃ, ಸುಬ್ರಹ್ಮಣ್ಯಾಯ ನಮಃ, ಸುಬ್ರಹ್ಮಣ್ಯಾಯ ನಮಃ, ಸುಬ್ರಹ್ಮಣ್ಯಾಯ ನಮಃ ಕಮೆಂಟ್ ಮಾಡಿ. ಈ ಕಾಳ ಸರ್ಪ ಯೋಗ ದೋಷ ಎಲ್ಲ ಕೆಲಸಗಳನ್ನು ಅರ್ಧಂಬರ್ಧ ಮಾಡಿ ಬಿಟ್ಬಿಡುವಂಥದ್ದು. ಕೈ ಹಾಕಿದ ಕೆಲಸ ಕೈಗೆ ಬಂತು ಬಾಯಿಗೆ ಬಂದಿಲ್ಲ ಗುರುಗಳೇ, ಗುರುಬಲ ಅಂತೀರಾ, ಎಲ್ಲ ಆಗ್ತಾ ಇದೆ, ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಕ್ಯಾನ್ಸಲ್ ಆಗ್ತಾ ಇದೆ, ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಕ್ಯಾನ್ಸಲ್ ಆಗ್ತಾ ಇದೆ. ಕಾಳಸರ್ಪ ಯೋಗ ದೋಷದಿಂದಾಗ ಆಗ್ತಾ ಇರ್ತದೆ. ಆದ್ದರಿಂದ ನಾವು ಅದಕ್ಕೆ ಪರಿಹಾರ ಮಾಡ್ತಾ ಇದ್ದೇವೆ. ಮೇ 23ನೇ ತಾರೀಕು ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಿಮಗೆ ನಾಗಿನ್ ಅನ್ನುವ 2 ನಾಗ ಬಿಂಬಗಳನ್ನು ನಾವು ಕೊಡ್ತಾ ಇದ್ದೇವೆ. ನೀವು ಪ್ರತಿಯೊಬ್ಬರೂ ಸಹ ನಿಮಗೆ ಆ ಪ್ರಸಾದ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸವನ್ನು ಕೊಟ್ಟು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನು ನೋಂದಾವಣೆ ಮಾಡ್ಕೊಳ್ಳಿ. ನಾಗಿನ್ ಅನ್ನುವ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಿಮಗೆ ನಾಗಿನ್ ಅನ್ನೋ 2 ನಾಗಬಿಂಬಗಳನ್ನು ಕೊಡ್ತೇವೆ. ಇಲ್ಲಿ ಸ್ವಾಮಿಯ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲೂ ಅದನ್ನು ಇಟ್ಟು ಎನರ್ಜೈಸ್ ಮಾಡ್ಕೊಂಡಿದ್ದೇನೆ. ಅದನ್ನು ನಮ್ಮ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ತಗೊಳ್ತೇನೆ. ಅದು ನಿಮಗೆ ಕಳಿಸ್ಕೊಡ್ತೇನೆ. ಅದನ್ನು ನಿಮಗೆ ಸೇರಿದ ನಂತರ ಮಕರ ರಾಶಿಯವರು ನಿಮ್ಮ ಮನೆ ಹತ್ತಿರದಲ್ಲಿರುವ ಯಾವುದಾದ್ರೂ ದೇವಸ್ಥಾನ, ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಒಳ್ಳೆಯದು. ಸುಬ್ರಹ್ಮಣ್ಯನ ದೇವಸ್ಥಾನ ಯಾವುದು ಹತ್ತಿರ ಇಲ್ಲ ಸ್ವಾಮಿ, ಯಾವ ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಆ ನಾಗಿನ ಬಿಂಬಗಳನ್ನು ಅಂಗೈಯಲ್ಲಿ ಇಟ್ಕೊಂಡು ₹1 ಒಂದು 6 ಕಾಯಿನ್ ಇಟ್ಕೊಂಡು ಹಿಂಗೆ ನಿವಾಳಿಸ್ಕೊಂಡು ನಿಮ್ಮ ತಲೆಗೆ ಒಂದು 6 ಬಾರಿ ನಿವಾಳಿಸ್ಕೊಟ್ಟು ಹುಂಡಿಗೆ ಹಾಕ್ಬಿಡಿ, ಆ ಸ್ವಾಮಿಯ ಹುಂಡಿಗೆ ಹಾಕ್ಬಿಡಿ. ಸೊ ಕಾಳಸರ್ಪ ಯೋಗ ದೋಷ ಪರಿಹಾರವಾಯಿತು. ನಿಮ್ಮ ಹೆಸರಲ್ಲಿ ಹೋಮ ಆಗುತ್ತೆ, ನಿಮ್ಮ ಕೈಯಲ್ಲಿ ಆ ಸಮರ್ಪಣೆ ನಾಗಬಿಂಬ ಸಮರ್ಪಣೆ ಆಗುತ್ತೆ, ಕಾಳಸರ್ಪ ದೋಷ ನಿಮಗೆ ಪರಿಹಾರವಾಗುತ್ತೆ. ಸೊ ಆದ್ದರಿಂದ ಇದು ಬಹಳ ಇಂಪಾರ್ಟೆಂಟ್. ಕಾಳಸರ್ಪ ದೋಷವನ್ನು ಆಮೂಲಾಗ್ರವಾಗಿ ನಿವಾರಣೆ ಮಾಡೋಕ್ಕಾಗಲ್ಲ. ವಿ ಕ್ಯಾನ್ ಡಿಕ್ರೀಸ್, ವಿ ಕೆನಾಟ್ ಎರಾಡಿಕೇಟ್ ಅಂತ. ಪೂರ್ಣ ನಿವಾರಣೆ ಮಾಡಲಿಕ್ಕಾಗಲ್ಲ, ಬರೀ ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡ್ಬೋದು ಅಷ್ಟೇ. ಸೊ ಅದರಿಂದ ಆ ಕಾಳಸರ್ಪ ಯೋಗ ದೋಷದಿಂದಾಗಿ ನಿಮಗೆ ಮದುವೆ ಆಗ್ತಾ ಇಲ್ಲ, ಅಥವಾ ಮದುವೆ ಆದರೂ ದಾಂಪತ್ಯ ಕಲಹ, ಅಥವಾ ಸಂತಾನ ಪ್ರಯತ್ನ ವಿಫಲತೆಗಳು, ಏನೋ ಉದ್ಯೋಗ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ತುಂಬ ಹಿಂಸೆ ಕೊಡ್ತಾ ಇದೆ, ಆರೋಗ್ಯ ಬಾಧೆ ಕೊಡ್ತಾ ಇದೆ, ಚರ್ಮ ವ್ಯಾಧಿಗಳನ್ನು ಕೊಡ್ತಾ ಇದೆ, ಏನೇ ಸಮಸ್ಯೆ ಕೊಡ್ತಾ ಇದ್ದರೂ ಕಾಳಸರ್ಪ ಯೋಗ ದೋಷದಿಂದಾಗಿ ಆಗ್ತಾ ಇದೆ. ನಿಮ್ಮ ವೈಯಕ್ತಿಕ ಜಾತಕದ ಕಾಳಸರ್ಪ ದೋಷ ಇರಬಹುದು, ಗೋಚಾರ ಫಲದಲ್ಲಿ ಮಹಾಘಟಕಾಳಸರ್ಪ ಯೋಗ ದೋಷ ನಡೀತಾ ಇದೆ, ಅದೇ ಇರಬಹುದು ಗೋಚಾರ ಫಲ ರೀತಿಯ ನಭೋಮಂಡಲದ. ಸೊ ಇದು ಏನೇ ದೋಷ ಇದ್ದರೂ ನಿಮಗೆ ಪರಿಹಾರವಾಗಲಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರತಕ್ಕಂಥ ಮಕರ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಒಂದು ಕಂಕಣ ದಾರವನ್ನು ಕಳಿಸ್ಕೊಡ್ತೇನೆ, ಅದನ್ನು ಕೈ ಕಟ್ಕೊಳ್ಳಿ. ಆರ್ಥಿಕ ಬಾಧೆ, ದುಡ್ಡಿನ ಚಿಂತೆ ತುಂಬ ಜಾಸ್ತಿ ಆಗಿದೆಯಾ, ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಕಂಕಣ ದಾರವನ್ನು ಕೊಡ್ತಾ ಇದ್ದೇವಲ್ಲ, ಸೌಭಾಗ್ಯ ಲಕ್ಷ್ಮಿ ಹೋಮದ ಕಂಕಣ ದಾರ ಅದು, ಕಟ್ಕೊಳ್ಳಿ ಕೈಗೆ. ಭೂಮಿ ವ್ಯವಹಾರಗಳು ಎಷ್ಟು ಓಡಾಡಿದ್ರೂ ಭೂಮಿ ವ್ಯವಹಾರಗಳು ಆಗ್ತಾ ಇಲ್ವಾ, ಭೂವರಾಹಸ್ವಾಮಿ ಹೋಮವನ್ನು ಮಾಡಿ ಕಂಕಣದಾರ ಅದರೆಲ್ಲ ಅಭಿಮಂತ್ರತ ನೋಡಿ. ನಿಮಗೆ ಕೊಡುವ ಕಂಕಣದಾರ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನದಲ್ಲೂ ಇಟ್ಟು ಎನರ್ಜೈಸ್ ಮಾಡಿಸ್ಕೊಂಡಿದ್ದೇನೆ. ಅದರ ಜೊತೆಗೆ ನಮ್ಮ ವರಾಹಸ್ವಾಮಿ ಹೋಮ, ಆಮೇಲೆ ಸಂತಾನ ಗೋಪಾಲ ಕೃಷ್ಣ ಹೋಮ, ಸೌಭಾಗ್ಯ ಲಕ್ಷ್ಮಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡುವ ಕಂಕಣದಾರವನ್ನು ಕೈಯಲ್ಲಿ ಕಟ್ಕೊಳ್ಳಿ. ಆಶ್ಲೇಷ ಬಲಿ ಪೂಜೆ, ನಾಗಾರಾಧನೆ, ಅರಿಶಿನ ಪ್ರಸಾದ ಕಳಿಸ್ಕೊಡ್ತೇನೆ, ಅದನ್ನು ಹಣೆಗೆ ಹಚ್ಕೊಳ್ಳಿ. ಎಲ್ಲ ಹೋಮಗಳ ಭಸ್ಮ ಹಣೆಗೆ ಹಚ್ಕೊಳ್ಳಿ. ಆ ನಾಗಿನ್ 2 ನಾಗಬಿಂಬಗಳನ್ನು ₹1 ಒಂದು 6 ಕಾಯಿನ್ ಸೇರಿಸ್ಬಿಟ್ಟು ಒಂದು 6 ಬಾರಿ ನಿವಾಳಿಸ್ಬಿಟ್ಟು ಮನೆ ಹತ್ತಿರ ಇರುವ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ. ತುಂಬ ಸಿಂಪಲ್ ಅಲ್ವಾ. ಈಗೊಂದು ವಿಶೇಷವಾದ ನಾಗ ಮಂತ್ರವನ್ನು ಹೇಳ್ತೇನೆ, ಅದನ್ನು ಪ್ರತಿ ದಿವಸ ಒಂದು 6 ಬಾರಿ ರಿಪೀಟ್ ಆಗಿ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ, ಒಳ್ಳೆಯದಾಗಲಿದೆ. ಎಲ್ಲರೂ ಸಹ ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಬ್ಬ ಮಕರ ರಾಶಿ ವಿಡಿಯೋ ರೀಚ್ ಆಗಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಲ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡೋಲ್ಲ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದೂಡಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೀ ಮನೋ ಯೇ ಅಂತರಿಕ್ಷೇ ಯೇ ದಿವಿತೇಭ್ಯಃ ಸರ್ಪೇಭ್ಯೋ ನಮಃ. ಓಂ ಯೇ ದೋರೋಚನೆ ದಿವೋ ಯೇ ವಾ ಸೂರ್ಯಸ್ಯ ರಶ್ಮಿಷು ಯೇಷಾಂ ಅಪ್ಸು ಸದಃ ಕೃತಂ ತೇಭ್ಯಃ ಸರ್ಪೇಭ್ಯೋ ನಮಃ. ಓಂ ಯಾ ಇಷವೋ ಯಾತು ಧಾನಾನಾಂ ಯೇ ವಾ ವನಸ್ಪತಿ ಗುಮ್ರನೋ ಯೇ ವಾ ವಟೇಷು ಶೇರತೆ ತೇಭ್ಯಃ ಸರ್ಪೇಭ್ಯೋ ನಮಃ. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ
ತನ್ನೋ ನಾಗಃ ಪ್ರಚೋದಯಾತ್. ಹರಿ ಓಂ.